ರಾಜಗೌಡ್ರೆ, ಈಗ ಮಹಾರಾಷ್ಟ್ರಲ್ಲೂ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂಡೆ ಹಿಂದೆ ಒಬ್ಬರು ಫಡ್ನವೀಸ್ ಅಂತ ಇದ್ರು ಅಲ್ವಾ? ಫಸ್ಟ್ ಆಫ್ ಆಲ್ ಅದು ಫಡ್ನವೀಸ್ಗೂ ಗೊತ್ತಿರಲಿಲ್ಲ ಅಂತಾರೆ ಸುಮಾರು ಜನ. ಹೈಕಮಾಂಡಲ್ಲಿ ಮಾಡಿದ್ದು ಫಡ್ನವೀಸಲ್ಲಿ ಕೊನೆ ಲಾಸ್ಟ್ ಮಿನಿಟಲ್ಲಿ ಹೇಳಿದ್ದು. ಕರ್ನಾಟಕದಲ್ಲಿ ಫಡ್ನವೀಸ್ ಯಾರಾಗ್ತಾರೆ? ವಿಜಯೇಂದ್ರ ಅವರ, ಕುಮಾರಸ್ವಾಮಿ ಅವರ ಪಾತ್ರ ಏನಾಗುತ್ತೆ ನಿಮ್ಮದು? ಅದೆಲ್ಲದಕ್ಕಿಂತ ಮುಂಚೆ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರಲ್ಲ, ಬಹಿರಂಗ ಬೇಗುದಿನ ಅವರು ಶಮನ ಮಾಡ್ಕೊಂಬಿಟ್ರೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರ್ತದೆ ಅಲ್ವಾ? ಬಹಿರಂಗ ಬೇಗುದಿ ಬರಲಿಲ್ಲ ಅಂದರೆ ಎಲ್ಲರೂ ಮಾತಾಡ್ತಾರೆ. ನೀವು ಅದನ್ನು ಹೇಳ್ತಾರಲ್ಲ, ನೀವೆಲ್ಲ ನಿಮ್ಮ ಶಾಸಕರು ಬಂದು ಬೀದಿಗೆ ಬಂದು ನಿಮ್ಮ ಒಳಗಡೆ ನಡಿಬೇಕಾಗಿರೋಂಥ ಚರ್ಚೆನ, ಲೆಟ್ರನ್ನ, ಇನ್ನೊಂದನ್ನು ಮತ್ತೊಂದನ್ನು ತಂದು ಬೀದಿಗಿಟ್ಟಾಗ ಎಲ್ಲರೂ ಗೆಸ್ ಮಾಡೋದು ಸಹಜ. ಮಾಧ್ಯಮಗಳು ಗೆಸ್ ಮಾಡ್ತಾರೆ, ವಿರೋಧ ಪಕ್ಷಗಳು ಗೆಸ್ ಮಾಡ್ತಾರೆ. ಈಗ ಫಡ್ನವೀಸ್ ಯಾರಾಗ್ತಾರೆ ಅನ್ನೋದಕ್ಕಿಂತ ಮುಂಚೆ ಈಗ ನಿಮ್ಮಲ್ಲಿರೋ ಬೇಗುದಿ ನೀವು ಸರಿ ಮಾಡ್ಕೊಂಬಿಟ್ರೆ, ನಿಮ್ಮ ಶಾಸಕರಿಗೆ ಪಾಪ ಅವ್ರಿಗೆ ಅನುದಾನಗಳಿಲ್ದಲೇ ಪಾಪ ನರಳ್ತಾ ಇದ್ದಾರೆ. ಅವ್ರ ಕ್ಷೇತ್ರಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. 50 ಲಕ್ಷ ಕೊಟ್ಟರೆ ಪಾಪ ಅಳ್ತಾರೆ. ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 200 ಹಳ್ಳಿ ಬರ್ತವೆ. 1 ಲಕ್ಷ ಒಂದೊಂದು ಹಳ್ಳಿ ಕೊಡ್ತೀನಿ ಅಂದರು 2 ಕೋಟಿ ರೂಪಾಯಿ ಬೇಕು. ಪಾಪ ಅವ್ರ ಕ್ಷೇತ್ರಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ಇಟ್ಕೊಂಡು ಅವ್ರು ನರಳ್ತಾ ಇದ್ದಾರೆ. ನೀವು ಅವ್ರನ್ನ ಸಮಾಧಾನ ಮಾಡೋದು ಬಿಟ್ಬಿಟ್ಟು ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಅವ್ರಿಗೆ ನಾಗ್ಪುರದಿಂದ ಏನು ಮಾತಾಡ್ತಾ ಇದ್ದೀರಿ? ಏನು ಮಾತಾಡ್ಬೇಕು ಅದನ್ನು ಮಾತಾಡಿ, ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ನಿಮ್ಮಲ್ಲಿ ನಿಮ್ಮ ಶಾಸಕರು ಸುಮ್ಮನಿದ್ರೆ ಮಾಧ್ಯಮಗಳು ಈ ವಿಚಾರವನ್ನು ಚರ್ಚೆ ಆಗ್ತಾರಲ್ಲ, ವಿರೋಧ ಪಕ್ಷಗಳು ತರಲ್ಲ. ನೀವೇನು ಡೆವಲಪ್ಮೆಂಟ್ ಮಾಡ್ಬೇಕು ಅದನ್ನು ಮಾಡಿ ಸ್ವಾಮಿ. ಈಗ ಜನಕ್ಕೆ ಏನು ಬೇಕು? ಜಗದೀಶ್ ಸದಮ್ ಅವರು ಒಂದು ಮಾತಾಡಿದ್ರು, ಜನಕ್ಕೆ ಏನು ಬೇಕೋ ಅದನ್ನು ಚರ್ಚೆ ಮಾಡಿ ಅಂತ ಅವ್ರು ಹೇಳಿದ್ರು. ಹೌದು, ಸತ್ಯ. ಜನಕ್ಕೆ ಏನು ಬೇಕಾಗಿರೋದು? ಡೆವಲಪ್ಮೆಂಟ್ ಬಗ್ಗೆ ಬೇಕಾಗಿರೋದು. ನಿಮ್ಮ ಶಾಸಕರು ನಮಗೆ ಆ ಮಿನಿಸ್ಟ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಈ ಮಿನಿಸ್ಟ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಹಣ ಸಿಗ್ತಾ ಇಲ್ಲ ಅಂದಾಗ ಬೇರೆಯವ್ರು ಮಾತಾಡ್ಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಶಾಸಕರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇವಾಗ ಸೆಷನ್ ಬೆಳಗಾವಿ ಸೆಷನ್ ನಡೀತು. ಔಟ್ಪುಟ್ ಏನಾಯ್ತು? 0. ಔಟ್ಪುಟ್ ನಾನು ಹೇಳ್ತಿರೋದಲ್ಲ, ಸನ್ಮಾನ್ಯ ಯಲಹಂಕ ಶಾಸಕರು ಹೇಳ್ತಾ ಇದ್ದಾರೆ, ನಾವು ಪೂರ್ತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ, ನಾವು ಕಮಿಟ್ಮೆಂಟ್ ಮಾಡ್ಕೊಂಡ್ವಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇವತ್ತು ಹೇಳಿಕೆ ಇದೆ ನೋಡಿ. ನಾನು ಹೇಳ್ತೀನಿ ಒಂದು ಸೆಕೆಂಡ್. ಇವತ್ತು SR ವಿಶ್ವನಾಥ್ ಅವರು, ಇವತ್ತು ನಾವು ಸದನದಲ್ಲಿ ಸರಿಯಾಗಿ ನಾವು ಚರ್ಚೆ ಮಾಡೋಕ್ಕಾಗಲಿಲ್ಲ. ಜಮೀರ್ ಅಹ್ಮದ್ ವಿಚಾರ ಇರ್ಬೋದು, DK ಶಿವಕುಮಾರ್ ವಿಚಾರ ಇರ್ಬೋದು, ಚರ್ಚೆ ಮಾಡೋಕ್ಕಾಗಿಲ್ಲ. ನಮ್ಮನ್ನ ದಾರಿ ತಪ್ಪಿಸಿದ್ರು. ಯಾರು ಸರ್ಕಾರ ಸಿದ್ದರಾಮಯ್ಯ ದಾರಿ ತಪ್ಪಿಸ್ಬಿಟ್ರಂತೆ ಅವ್ರಿಗೆ. ಇವರು ಹೋರಾಟ ಮಾಡಿ DK ಶಿವಕುಮಾರ್ ಬಗ್ಗೆ ನಾನು ಹೇಳೋದ್ ಕೇಳ್ರಿ ಒಂದು ನಿಮಿಷ. ಇವತ್ತು ಈ ತರದ್ದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಮಾಧ್ಯಮದಲ್ಲೇ ಓಪನ್ ಆಗಿ ಬಂತು ಸಮೀಕ್ಷೆಗಳು, ನಿಮ್ಗೆ ವಿಮರ್ಶಾತ್ಮಕ ಲೇಖನಗಳು ಬಂದಿದೆ, ತೆಗೆದು ತೋರಿಸ್ತೀನಿ ಬೇಕಾದ್ರೆ. ಯಾರ ಜೊತೆ ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನ ಹೇಳಿ. ಇವತ್ತು ವಿರೋಧ ಪಕ್ಷ ನಿಜವಾಗ್ಲೂ ಒಂದು ಮೃದು ವಿರೋಧ ಪಕ್ಷ ನಿಷ್ಪಕ್ಷಪಾತವಾಗಿರ್ಬೇಕಂತ ಸ್ಪೀಕರ್ ಅವರು ಅವಕಾಶ ಕೊಡ್ಲಿಲ್ಲ. ಮೃದು ಧೋರಣೆ. DK ಶಿವಕುಮಾರ್ ಅವ್ರ ಬಗ್ಗೆ ಕೇಳಿದಕ್ಕೆ 2 ನಿಮಿಷ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಇಲ್ಲ. ನೀವು ಮೂವಾಶ್ರೀ ಬಗ್ಗೆ 25 ನಿಮಿಷ ಮಾತಾಡ್ತೀರಾ. ಕಾಂಗ್ರೆಸ್ ಅವರು ತಳ್ಳಿ ಹಾಕ್ತೀನಿ. ಯಾಕಂದ್ರೆ ಎಲ್ಲ ನೀವೇ ಮಾತಾಡಿದಿರಲ್ರಿ ಅಂತ ಟೈಮ್ ವೇಸ್ಟ್ ಮಾಡಿ ನೋಡಿ ಸರ್. ಇವತ್ತು ಸದನದಲ್ಲಿ ಈ 3 ಪಕ್ಷಗಳು, ಇವತ್ತು ವಿರೋಧ ಪಕ್ಷಗಳನ್ನ ನಾನು ಮೇನ್ ಅಕ್ಯೂಸ್ ಮಾಡ್ತೀನಿ. ನಾನೇನು ಅಕ್ಯೂಸ್ ಮಾಡ್ತಾ ಇಲ್ಲ, ಅವ್ರ MLAಗಳು ಹೇಳ್ತಾ ಇದ್ದಾರೆ ಮೊಗಸಾಲೆಯಲ್ಲಿ ಯಾರು ಬೈಕೊಂಡ್ರು ಅಂತ ದೊಡ್ಡದಾಗಿ ನಿಮ್ಗೆ ಮಾಧ್ಯಮಗಳಲ್ಲೇ ಬಂತು. ಇಂಥ ವಿರೋಧ ಪಕ್ಷದ ನಾಯಕರು ನಾವು ಇಟ್ಕೊಂಡು ಅನ್ಫಿಟ್ ಆಗಿದ್ದೀವಿ ಅಂತ ಅವ್ರ ಶಾಸಕರುಗಳೇ ಹೇಳಿದ್ರು. ಅಂದ್ರೆ ಸದನದಲ್ಲಿ ನಮ್ಗೆ ಇವತ್ತು ಜ್ವಲಂತ ವಿಚಾರ ಏನಿದೆ, ಇವತ್ತು ರಾಜ್ಯದ ರೈತರುಗಳಿಗೆ ಇವತ್ತು ನಾವು ಸಂಕಷ್ಟದ ಸಮಯದಲ್ಲಿ ₹1 ಯಾಕೆ 2,000 ರೂಪಾಯಿ ಪರಿಹಾರ ರೈತರಿಗೆ ಕುಮಾರಸ್ವಾಮಿ ಅವರು ಇಲ್ಲ ಅಂತ ನಿಮ್ಗೆ ನಡ್ಸಕ್ಕಾಗಲ್ರಿ ವಿರೋಧ ಪಕ್ಷನ. ಮನೆಗೆ ಹೋಗಿ ರಾಜೀನಾಮೆ
ರಾಜೀನಾಮೆ ಕೊಟ್ಟು ನಿಮ್ಗೆ ಗೊತ್ತಿಲ್ಲ ವಿರೋಧ ಅಂತ ಕೇಳಿ. ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಏನು ಮಾತಾಡಲಿಲ್ಲ, ಅದಕ್ಕೆ ನಾವು ಬಿಜೆಪಿಯಿಂದಲ್ಲ, ವಿರೋಧ ಪಕ್ಷದ ನಾಯಕರಲ್ಲ. ಬಿಜೆಪಿ ವಿರೋಧ ಪಕ್ಷದ ಒಬ್ಬ ನಾಯಕ ಆಗಕ್ಕೆ ನಿಮ್ಗೆ ಇದ್ದಾರೆ, ಯಾರು ಹೇಳಿದಿಲ್ಲ ಅಂತ? ಅಸಾಮರ್ಥ್ಯ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ, ನಿಮ್ಗೆ ಗೊತ್ತಿಲ್ಲ. 6 ತಿಂಗಳು ಬೇಕಾಯ್ತಾ ಸಂಕೇತ್? 6 ತಿಂಗಳು ಬೇಕಾಯ್ತಾ ನಿಮ್ಮಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಮಾಡಕ್ಕೆ? ಒಂದ್ ನಿಮಿಷ ಜಗದೀಶ್ ಅವರೇ ಒಂದ್ ನಿಮಿಷ ಸರ್ ನೋಡಿ, ಸಂಕೀರ್ತ ಅವರ ನೋಡಿ, ಇವತ್ತು ಬಿಜೆಪಿ ಅವರು ಏನೇ ಮಾತಾಡಿದ್ರು ಕೂಡ ಕಾಂಗ್ರೆಸ್ನವರಾಗ್ಲಿ ಆಮ್ ಆದ್ಮಿ ಪಕ್ಷದವರು ಮಾತಾಡೋದು ಒಂದೇ, ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಕ್ಕೆ ಆಗ್ಲಿಲ್ಲ ಅವ್ರಿಗೆ, ಇವಾಗ ಬಂದು ಮಾತಾಡ್ತಾರಲ್ಲ ಅಂತೇಳಿ. ನಾವಲ್ಲ, ಸಿದ್ದರಾಮಯ್ಯ ಇದೇ ಮಾತಾಡ, ಫಸ್ಟ್ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಕ್ಕೆ ಕೇಳ್ರಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡಕ್ಕೆ ಕೇಳ್ರಿ ಅಂತಾರೆ. 6 ತಿಂಗಳು ಯಾಕೆ ನಿಮ್ಮಲ್ಲಿ ಪ್ರಬಲ ನಾಯಕನೇ ಇರ್ಲಿಲ್ವಾ? ಖಂಡಿತ ಇದ್ದಾರೆ ನೋಡಿ. ಆರ್ ಅಶೋಕ್ ಅವರು 7 ಬಾರಿ ಶಾಸಕರಾಗಿ 7 ಬಾರಿ ಶಾಸಕರಾಗಿ ಆಯ್ಕೆ ಬಂದಂತವರು, ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವಾದಂತ ಉತ್ತರಳ್ಳಿ 9 ಲಕ್ಷ ಮತದಾರರನ್ನು ರೆಪ್ರೆಸೆಂಟ್ ಮಾಡಿ ಬಂದಂತವರು. ಆರ್ ಅಶೋಕ್ ಅವ್ರಿಗೆ ಅನುಭವ ಇದೆ, ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಘೋಷಣೆ ಮಾಡಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಅದು ಪಕ್ಷದ ಆಂತರಿಕ ವಿಚಾರ, ಅದನ್ನು ಕೂಡ ವಿಳಂಬವಾಗಾದ್ರೂ ನಾವು ಅಳದು ತೂಗಿ ಮಾಡಿದೀವಿ. ಸುಮಾರಷ್ಟು ವಿಷಯಗಳನ್ನ ಚರ್ಚೆಗಳನ್ನ ಮಾಡಿ ನಾವು ಮಾಡಿರುವಂತದ್ದು. ಆದ್ರೆ ಆಯ್ಕೆಯನ್ನ ಮಾಡಿದೀವಿ. ಸಮರ್ಥ ವಿರೋಧ ಪಕ್ಷದ ನಾಯಕರನ್ನು ಕೊಟ್ಟಿದೆ, ಸಮರ್ಥ ರಾಜ್ಯಾಧ್ಯಕ್ಷರು ಕೂಡ ಭಾರತೀಯ ಜನತಾ ಪಕ್ಷ ಮಾಡಿದೆ. ಆಯ್ತಾ? ಇವತ್ತು ಸ್ಪೀಕರ್ ಮಾಡ್ತಾರೆ, ಇವ್ರನ್ನ ಹೇಗೆ ಉತ್ತರ ಉಮಾಶ್ರೀ ಬಗ್ಗೆ ಕಂಠಾಘೋಷವಾಗಿ ಅನಾವಶ್ಯಕವಾಗಿ ನಿಮ್ಮ ನಾಯಕರು ಈ ರೀತಿ ಕಾಂಗ್ರೆಸ್ ಕಾಲಹರಣ ಮಾಡಿದೆ. ನಾವು 10 ದಿವಸ ಫುಲ್ ಡೈವರ್ಟ್ ಮಾಡ್ತಾ ಇರೋ ನೀವು ಚರ್ಚೆ ಚರ್ಚೆ ಅಲ್ಲ ಸರ್. ಒಂದು ನಿಮಿಷ ಸರ್, ಚರ್ಚೆ ಇವತ್ತು ಮಾಧ್ಯಮದವರಿಗೆ ಇಂಥ ಒಂದು ಪ್ರಶ್ನೆಗಳು ಉಟ್ಕೊಳ್ಳೋದಕ್ಕೆ ಕಾರಣ ಸೆಷನ್ ಲಾಸ್ಟ್ ಡೇ ಬರೀ 42 ಜನ ಅಷ್ಟೇ ಇದ್ದಿದ್ದು. 42 ಜನ ಅಂದ್ರೆ ಕಾಂಗ್ರೆಸ್. ಒಂದ್ ನಿಮಿಷ ಸರ್, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನಾನು ಆಗ್ತಾ ಇದ್ದೀನಿ. ಬ್ರೇಕಿಂಗ್ ನ್ಯೂಸ್ ರೆಡಿ ಆಗಿದೆ, ಅದು ಬ್ರೇಕಿಂಗ್ ನ್ಯೂಸ್. ಜಮೀರ್ ಅಹಮದ್ ಒಂದು ವಿಡಿಯೋ ಬಂದಿದೆ. ಓಕೆ, ಅದು ಬರ್ತಾ ಇದೆ. ಒಂದು 30 ಸೆಕೆಂಡ್ ಮೇಜರ್ ಬ್ರೇಕಿಂಗ್ ಇದೆ, ಅದು ಬರ್ತೀವಿ. ಅಲ್ಲ, ನಿಮ್ಮಲ್ಲಿ ಅಸಮಾಧಾನ ಇರೋದು ಎಷ್ಟು ಕ್ಲೀನಾಗಿ ಗೊತ್ತಾಗ್ತಿರ್ತಾರೆ, ನಾವಲ್ಲ, ಮಾಧ್ಯಮದವ್ರು ಬೇಡ. ಒಂದು ಶಕ್ತಿ ಕೇಂದ್ರದಲ್ಲಿ ಸೆಷನ್ ಅಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಏನು ಬಂತು ಪ್ರಯೋಜನ ಹೇಳಿ? ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿರೋದು ಉತ್ತರ ಕರ್ನಾಟಕ ಭಾಗದ ಜನರು ಇವತ್ತು ಅಳ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ರೈತರು.